ಪರ್ವತಗಳ ಮಧ್ಯೆ ಒಂದು ಸಣ್ಣ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಒಂದು ವಿಚಿತ್ರ ಸಂಗತಿಯಿತ್ತು. ಅಲ್ಲಿ ಕೇವಲ 2 ಮನುಷ್ಯರು ಮಾತ್ರ ಇದ್ದರು. ಉಳಿದ ಮನೆಗಳು ಖಾಲಿಯಾಗಿದ್ದವು. ಹಳ್ಳಿಯ ರಸ್ತೆಗಳು ಮೌನವಾಗಿದ್ದವು. ರಾತ್ರಿ ಬಂದಾಗ ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆ ಹಳ್ಳಿಯಲ್ಲಿ ಉಳಿದಿದ್ದವರು ರಾಮಯ್ಯ ಮತ್ತು ಲಕ್ಷ್ಮಿ ಮಾತ್ರ. ಒಮ್ಮೆ ಈ ಹಳ್ಳಿ ತುಂಬಾ ಜನರಿಂದ ಕಂಗಳಿಸುತ್ತಿತ್ತು. ಆದರೆ ಕಾಲ ಕಳೆದಂತೆ ಜನರು ನಗರಗಳಿಗೆ ಹೋಗಿಬಿಟ್ಟರು. ಮನೆಗಳು ಬೀಗ ಹಾಕಿಕೊಂಡವು. ಬೀದಿಗಳು ಖಾಲಿಯಾನಿಬಿಟ್ಟವು. ಲಕ್ಷ್ಮಿ, ಈ ಹಳ್ಳಿ ಒಮ್ಮೆ ತುಂಬಾ ಜನರಿಂದ ತುಂಬಿತ್ತು. ಈಗ ಯಾಕೆ ನಾವಿಬ್ಬರು ಮಾತ್ರ ಉಳಿದಿದ್ದೇವೆ? ಜನರು ನಗರಕ್ಕೆ ಹೋಗಿದ್ದಾರೆ ರಾಮಯ್ಯ. ಆದ್ರೆ ನಾವು ಈ ಹಳ್ಳಿಯನ್ನು ಬಿಡಲಿಲ್ಲ. ಇದು ನಮ್ಮ ಮನೆ. ಆದರೂ ರಾಮಯ್ಯ ಮತ್ತು ಲಕ್ಷ್ಮಿ ಹಳ್ಳಿಯನ್ನು ಬಿಟ್ಟು ಹೋಗಲಿಲ್ಲ. ಪ್ರತಿದಿನ ಅವರು ಹಳ್ಳಿಯ ಬೀದಿಗಳನ್ನು ಸ್ವಚ್ಛ ಮಾಡುತ್ತಿದ್ದರು. ಮರಗಳಿಗೆ ನೀರು ಹಾಕುತ್ತಿದ್ದರು. ಹಳೆಯ ದೇವಾಲಯದಲ್ಲಿ ದೀಪ ಹಚ್ಚುತ್ತಿದ್ದರು. ಹಳ್ಳಿ ಖಾಲಿಯಾಗಿದ್ದರೂ ಅವರ ಪ್ರೀತಿ ಅದನ್ನು ಜೀವಂತವಾಗಿಟ್ಟಿತ್ತು. ಒಂದು ರಾತ್ರಿ ಭಾರೀ ಗಾಳಿ ಬೀಸಿತು. ಹಳ್ಳಿಯ ಹಳೆಯ ಮನೆಗಳ ಬಾಗಿಲುಗಳು ಜೋರಾಗಿ ಅಲುಗಾಡುತ್ತಿದ್ದವು. ಮೌನದಿಂದ ತುಂಬಿದ ಆ ರಾತ್ರಿ ಹಳ್ಳಿಯೆಲ್ಲ ವಿಚಿತ್ರ ಶಬ್ದಗಳಿಂದ ತುಂಬಿತು. ಲಕ್ಷ್ಮಿ, ಕೇಳಿದ್ಯಾ? ಯಾರಾದ್ರೂ ಹಳ್ಳಿಗೆ ಬಂದಿರೋ ಹಾಗೆ ಶಬ್ದ ಬರುತ್ತಿದೆ. ಭಯಪಡಬೇಡ ರಾಮಯ್ಯ, ಅದು ಗಾಳಿ ಮಾತ್ರ. ಈ ಗಾಳಿ ರಾತ್ರಿ ತುಂಬಾ ಭಯಾನಕವಾಗಿದೆ. ನಮ್ಮ ಹಳ್ಳಿ ಇಷ್ಟು ಮೌನವಾಗಿರೋದು ಕೆಲವೊಮ್ಮೆ ವಿಚಿತ್ರವಾಗಿರುತ್ತದೆ. ಆದರೂ ನಾನು ಈ ಹಳ್ಳಿಯನ್ನು ಎಂದಿಗೂ ಬಿಡುವುದಿಲ್ಲ. ನಾವು 2 ಮಾತ್ರ ಇದ್ದರೂ ಹಳ್ಳಿಯನ್ನು ಜೀವಂತವಾಗಿಟ್ಟಿದ್ದೇವೆ. ಒಂದು ದಿನ ಮತ್ತೆ ಜನರು ಇಲ್ಲಿ ಬರಬಹುದು ಅನ್ನೋ ಭರವಸೆ ನನಗಿದೆ. ಮುಂದಿನ ದಿನ ಬೆಳಗ್ಗೆ ಸೂರ್ಯೋದಯದ ಮೃದುವಾದ ಬೆಳಕಿನಲ್ಲಿ ರಾಮಯ್ಯ ಮತ್ತು ಲಕ್ಷ್ಮಿ ಹಳ್ಳಿಯ ರಸ್ತೆಯಲ್ಲಿ ನಡೆಯುತ್ತಿದ್ದರು. ಖಾಲಿ ಮನೆಗಳು ಇದ್ದರೂ ಅವರ ಮನಸ್ಸಿನಲ್ಲಿ ಆಶೆ ತುಂಬಿತ್ತು. ಈ ಖಾಲಿ ಮನೆಗಳನ್ನು ನೋಡಿದಾಗ ಕೆಲವೊಮ್ಮೆ ಮನಸ್ಸು ತುಂಬಾ ಬೇಸರವಾಗುತ್ತದೆ. ಆದರೂ ನಾವಿಲ್ಲಿರುವವರೆಗೆ ಈ ಹಳ್ಳಿ ಸಂಪೂರ್ಣವಾಗಿ ಖಾಲಿಯಾಗುವುದಿಲ್ಲ. ಅವರು 2 ಹಳ್ಳಿಯ ದೇವಸ್ಥಾನದ ಮುಂದೆ ಕುಳಿತು ಸೂರ್ಯೋದಯವನ್ನು ನೋಡಿದರು. ಆ ಕ್ಷಣದಲ್ಲಿ ಖಾಲಿ ಹಳ್ಳಿ ನಿಧಾನವಾಗಿ ಮತ್ತೆ ಸುಂದರವಾಗುತ್ತಿದೆ ಎಂಬ ಭಾವನೆ ಅವರಿಗೆ ಮೂಡಿತು. ಲಕ್ಷ್ಮಿ, ಪ್ರತಿದಿನ ದೇವಾಲಯದಲ್ಲಿ ದೀಪ ಹಚ್ಚಿದಾಗ ಹಳ್ಳಿಯೇ ನಮ್ಮ ಜೊತೆ ಮಾತನಾಡುತ್ತಿರುವಂತೆ ಅನಿಸುತ್ತದೆ. ಇಂದು ಮರಗಳಿಗೆ ನೀರು ಹಾಕಿದಾಗ ಅವು ಸಂತೋಷವಾಗಿರುವಂತೆ ಕಾಣುತ್ತಿವೆ. ಈ ಸೂರ್ಯೋದಯವನ್ನು ನೋಡು ಲಕ್ಷ್ಮಿ, ನಮ್ಮ ಹಳ್ಳಿ ಇನ್ನೂ ಸುಂದರವಾಗಿದೆ. ನಾವಿದನ್ನು ಕಾಪಾಡಿಕೊಂಡಿದ್ದಕ್ಕೆ ಒಂದು ದಿನ ಈ ಹಳ್ಳಿ ಮತ್ತೆ ಜನರಿಂದ ತುಂಬುತ್ತದೆ. ಹೌದು, ಒಂದು ಹಳ್ಳಿಯ ಜೀವ ಜನರಲ್ಲಿ ಮಾತ್ರ ಅಲ್ಲ, ಅದನ್ನು ಪ್ರೀತಿಸುವ ಹೃದಯದಲ್ಲಿದೆ. ಆ ದಿನದಿಂದ ಅವರು ಹಳ್ಳಿಯನ್ನು ತಮ್ಮ ಮನೆಯಂತೆ ನೋಡಿಕೊಂಡರು. ವರ್ಷಗಳು ಕಳೆದವು. ನಿಧಾನವಾಗಿ ಹೊಸ ಜನರು ಆ ಹಳ್ಳಿಗೆ ಬರಲು ಪ್ರಾರಂಭಿಸಿದರು. ಮತ್ತೆ ಮನೆಗಳಲ್ಲಿ ದೀಪಗಳು ಬೆಳಗಿದವು. ಬೀದಿಗಳಲ್ಲಿ ಮಕ್ಕಳ ನಗು ಕೇಳಿಸಿತು.